ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಭಾರತದ ಮೇಲೆ ಇವಾಗ ಆಗ್ತಿರುವಂಥ ಒಂದು ಅನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಕಷ್ಟು ವರ್ಷಗಳಿಂದ ಇವಾಗ ತುಂಬ ಸದ್ದು ಎಲ್ಲೂ ಮಾಡಲಿಲ್ಲದಂಗೆ ತುಂಬಾ ಸೈಲೆಂಟಾಗಿ ಇದ್ದಂಥ ಜಮ್ಮು ಕಾಶ್ಮೀರ ಇವಾಗ ಮತ್ತೆ ಸುದ್ದಿಗೆ ಬಂದಿದೆ. ಹಿಂದೆ ನಾವು ನೋಡಿರೋ ಹಾಗೆಯೇ ಸಾಕಷ್ಟು ದೇಶಗಳು ಜಮ್ಮು ಕಾಶ್ಮೀರನ ತಗೋಬೇಕು, ಮೇನ್ಲಿ ಪಾಕಿಸ್ತಾನ ಅವರು ಅದನ್ನ ಹೇಗಾದರೂ ಮಾಡಿ ಕಿತ್ಕೋಬೇಕು ಅಂತ ಅವಾಗಿಂದನೂ ಪ್ರಯತ್ನ ಮಾಡ್ತಾನೆ ಬಂದಿದ್ದರು. ಬಟ್ ಅದು ಆಗಿರಲಿಲ್ಲ. ಆದರೆ ಇವಾಗ ಮತ್ತೆ ಅದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಜನರನ್ನ ಕೂಡ ಅವರು ಇವಾಗ ಸಾಯಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏನೂ ಕೂಡ ಗೊತ್ತಿಲ್ಲದ ತುಂಬಾ ಜೀವಿಗಳನ್ನ ಸಾಯಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸುಮಾರು 28 ಜನ ಈ ಒಂದು ಇನ್ಸಿಡೆಂಟಲ್ಲಿ ಅವರ ಪ್ರಾಣಗಳನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಎಲ್ಲರೂ ಅಷ್ಟೇ ಖುಷಿಯಿಂದ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಒಂದಿಷ್ಟು ಅವರ ಲೈಫ್ ಟೈಮ್ಗೆ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೋಗಿರ್ತಾರೆ. ಬಟ್ ಯಾರಿಗೂ ಐಡಿಯಾ ಇರೋದಿಲ್ಲ ಅವರಲ್ಲಿ ಹೋಗಿ ಬಂದು ತಾವೇ ಒಂದು ಮೆಮೊರಿ ಆಗ್ತಾರೆ ಅಂತ. ಈ ಥರ ಒಂದು ಇನ್ಸಿಡೆಂಟ್ ಏನಾಯಿತು, ಯಾಕಾಯಿತು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ತುಂಬಾ ಬೇಜಾರಾಗುತ್ತೆ ಈ ಥರದ ವೀಡಿಯೋಸ್ನ ಮಾಡೋದಕ್ಕೆ. ಬಟ್ ಈ ಒಂದು ನ್ಯೂಸ್ ಸ್ಪ್ರೆಡ್ ಆಗಲೇಬೇಕು. ಎಲ್ಲರಿಗೂ ಅಷ್ಟೇ ಯಾಕಾಯಿತು, ಏನಾಯಿತು ಅಂತ ನಮ್ಮ ದೇಶದ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿರಲೇಬೇಕು. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ತಡ ಮಾಡಲಿಲ್ಲಂಗೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ನಾವು ಇಷ್ಟೇ ಮುಂದಿನ ಸೆಂಚುರಿಗಳಲ್ಲಿ ಬಂದು ತುಂಬಾ ಜನ್ರೇಷನಲ್ಲಿ ಅಪ್ಡೇಟ್ ಆಗಿದ್ದು ಕೂಡ ಅಷ್ಟೇ, ನಮ್ಮ ಒಂದು ರೀಜನ್ ಕ್ಯಾಸ್ಟ್ ಅನ್ನೋದು ಇನ್ನೂ ಕೂಡ ಇಷ್ಟು ಮುಂದೆ ಬರ್ತಾ ಇದೆ, ಇನ್ನೂ ಯಾರೂ ಮರ್ತಿಲ್ಲ ಅನ್ನೋದಕ್ಕೆ ಈ ಒಂದು ಇನ್ಸಿಡೆಂಟ್ ತುಂಬಾ ದೊಡ್ಡ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿ ಯಾರೆಲ್ಲ ಸತ್ತಿದ್ದಾರಲ್ವ ಎಲ್ಲರಿಗೂ ಅಷ್ಟೇ ಆ ಒಂದಿಷ್ಟು ಜನ ಈಗ ಯಾರೆಲ್ಲ ಟೆರರಿಸ್ಟ್ ಬಂದುಬಿಟ್ಟು ಸಾಯಿಸಿದ್ದಾರೆ ಅವರೆಲ್ಲರೂ ಅಷ್ಟೇ ಬಂದು ಇವರ ಕಾಲರ್ ಪಟ್ಟಿ ಹಿಡಿದು ಇವರು ಯಾವ ಜಾತಿಯವರು ಅಂತ ಫಸ್ಟಿಗೆ ಕೇಳಿದ್ದಾರೆ, ಯಾವ ಧರ್ಮದವರು ಅಂತ ಕೇಳಿದ್ದಾರೆ. ಯಾವಾಗ ಅವರು ನಮ್ಮ ಹಿಂದೂ ಧರ್ಮದವರು ಅಂತ ತಿಳಿದಿದ್ರೆ ಅದಾದಮೇಲೆ ಅವ್ರನ್ನ ಸಾಯಿಸಿರೋದು, ಅದಕ್ಕಿಂತ ಮುಂಚೆ ಅವರು ಸಾಯಿಸಿಲ್ಲ ಅವ್ರನ್ನ. ಈ ಒಂದು ಅಟ್ಯಾಕ್ ಇವಾಗ ನಮ್ಮ ಇಂಡಿಯಾ ಮೇಲೆ ಇಷ್ಟು ಅಪಾರವಾಗಿ ಒಂದು ಎಫೆಕ್ಟ್ನ ಕೊಡ್ತಾ ಇದೆ ಅಂತಂದರೆ ನಮ್ಮೆಲ್ಲರಿಗೂ ಗೊತ್ತು. ಫೆಬ್ರವರಿ 14ನೇ ತಾರೀಕು ನಾವೆಲ್ಲರೂ ಅಷ್ಟೇ ಇಡೀ ನಮ್ಮ ದೇಶದಲ್ಲಿ ಪುಲ್ವಾಲಾ ಅಟ್ಯಾಕ್ನ ಬಗ್ಗೆ ನೆನೆಸ್ಕೊತೀವಿ, ಬೇಜಾರಾಗುತ್ತೆ ಅವತ್ತಿನ ದಿನ. ಈ ಒಂದು ಇನ್ಸಿಡೆಂಟ್ನ ಇವಾಗ ಎಲ್ಲರೂ ಕೂಡ ಅಷ್ಟೇ ಪುಲ್ವಾಲಾ ಅಟ್ಯಾಕ್ 2.0 ಅಂತ ಕರಿತಾ ಇದ್ದಾರೆ. ಅಂದರೆ ಆವಾಗ ಏನು ಒಂದು ಪುಲ್ವಾಲಾ ಅಟ್ಯಾಕ್ ನಡೀತಿತ್ತು ಅದೇ ಥರದ ಇನ್ನೊಂದು ಇವಾಗ ಇನ್ಸಿಡೆಂಟ್ ನಡೀತಾ ಇದೆ ಅಂತ. ನಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಈ ಥರದ ಇನ್ಸಿಡೆಂಟ್ಸ್ ನಮ್ಮ ದೇಶದಲ್ಲಾಗಲಿ ಅಥವಾ ಎಲ್ಲೂ ಈ ಥರ ಕೇಳೋಕ್ಕೆ ನಾವು ಇಷ್ಟಪಡೋದಿಲ್ಲ. ಬಟ್ ಈ ಥರ ಮತ್ತೆ ನಡೀತಾ ಇದೆ ನಮ್ಮ ದೇಶದಲ್ಲಿ ಅಂತ ಅಂದಾಗ ಖಂಡಿತವಾಗ್ಲೂ ಇದೊಂದು ನೋವು ಕೊಡುವಂಥ ಸಂಗತಿ ಅಂತ ಹೇಳ್ಬೋದು. ಇವಾಗ ಈ ಒಂದು ಅಟ್ಯಾಕ್ ಎಲ್ಲಿ ನಡೆದಿದೆ ಏನು ಅಂತ ನೋಡೋದಾದರೆ ಕಾಶ್ಮೀರ್ನಲ್ಲಿ ಇರುವಂಥ ಉತ್ತರ ಭಾಗದಲ್ಲಿ, ಕಾಶ್ಮೀರ್ನ ಉತ್ತರ ಸೈಡ್ನಲ್ಲಿ ನಾವು ನೋಡಿದಾಗ ಅಲ್ಲಿ ಇರುವಂಥ ಅನಂತನಾಗ್ ಅನ್ನೋ ಒಂದು ಜಿಲ್ಲೆಯೊಳಗೆ ಇರುವಂಥ ಸ್ಥಳ ಇದು ಪಹಲ್ಗಾಮ್ ಅಂತ. ಈ ಒಂದು ಸ್ಥಳ ಏನಿದೆ ಮಾಮೂಲಿ ಸ್ಥಳ ಅಲ್ಲ. ಜಮ್ಮು ಕಾಶ್ಮೀರ್ಗೆ ಜನ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರವಾಸಕ್ಕೆ ಹೋಗ್ತಾರೆ. ಸಾಕಷ್ಟು ಡಿಫ್ರೆಂಟ್ ಪ್ಲೇಸಸ್ನ ನೋಡಬೇಕು, ಟ್ರಾವೆಲ್ ಮಾಡಬೇಕು, ಅಲ್ಲಿರುವಂಥ ವ್ಯೂನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೋಗ್ತಾರೆ. ಈ ಥರದ ವ್ಯೂ ಪಾಯಿಂಟ್ಗಳು ಇರುವಂಥ ಸ್ಥಳನೇ ಈ ಒಂದು ಪಹಲ್ಗಾಮ್ ಆಗಿರುತ್ತೆ. ಮತ್ತು ಇಲ್ಲಿ ಜಾಸ್ತಿ ಪರ್ವತಗಳು ಮತ್ತು ಕಾಡುಗಳು ಎಲ್ಲ ಜಾಸ್ತಿ ತುಂಬಿದೆ. ಪರ್ವತಗಳು ಕೂಡ ಅಷ್ಟೇ ನಾರ್ಮಲ್ ಪರ್ವತಗಳ ಥರ ಅಲ್ಲ, ಒಂದು ಸ್ವಲ್ಪ ಸ್ಲ್ಯಾಂಟಿಂಗ್ ಆಗಿ ತುಂಬಾ ಒಂಥರ ಚಪ್ಪಾಟೆಯಾಗಿ ಆ ಥರ ಇರುವಂಥ ಪರ್ವತಗಳು ಕೂಡ ಅಷ್ಟೇ ಇಲ್ಲಿ ನಾವು ನೋಡ್ಬೋದು. ಮತ್ತು ನೋಡೋಕ್ಕೂ ಕೂಡ ಅಷ್ಟೇ ನಮಗೆ ಸಡನ್ನಾಗಿ ನೋಡಿದ ತಕ್ಷಣ ಅದು ಮೈದಾನದ ಥರ ಕಾಣುತ್ತೆ. ಆ ಒಂದು ಪರ್ವತನ ಹತ್ಕೊಂಡು ಹೋದ್ಮೇಲೆ ಕೂಡ ಅಷ್ಟೇ ಮೇಲೆಲ್ಲ ಫುಲ್ಲು ತುಂಬಾ ಹಸಿರಿದೆ, ಎಲ್ಲ ಬೆಟ್ಟಗಳು ಕಾಣ್ತಾ ಇರುತ್ತೆ. ಆಕಾಶ ನೋಡೋದಕ್ಕಾಗಿರ್ಬೋದು, ಆ ಪರ್ವತಗಳು ತುಂಬಾ ಸುಂದರವಾಗಿ ಕಾಣುವಂಥ ಸ್ಥಳ ಅದು. ಯಾಕೆಂದರೆ ಪೂರ್ತಿ ಮೈದಾನ ಪೂರ್ತಿನೂ ಹಸಿರಿನಿಂದ ಕೂಡಿರುತ್ತೆ. ತುಂಬಾ ವಿಸಿಟರ್ಸ್ಗೆ ಎಲ್ಲರಿಗೂ ಇಷ್ಟ ಆಗುವಂಥ ಸ್ಥಳ ಅದು. ಇವಾಗ ಏನೆಲ್ಲ ಒಂದು ದಾಳಿ ನಡೀತು ಅಂತ ನಾವು ಹೇಳಿದ್ವಿ, ಈ ಒಂದು ಸ್ಥಳದಲ್ಲಿ ನಡೆದಿದ್ದು ದಾಳಿ. ಬಟ್ ಈ ಒಂದು ಸ್ಥಳ ಕೂಡ ಹೌದು. ಮತ್ತು ಇನ್ನೊಂದು ಇದರ ಒಂದು ಸ್ವಲ್ಪ ಹತ್ತಿರ ಇರುವಂಥ ಸುಮಾರು ಒಂದು 5-6 ಕಿಲೋಮೀಟ್ರ್ ಇರುವಂಥ ಒಂದು ದೂರದಲ್ಲಿ ಬೈಸರಮ್ ಅಂತ ಒಂದು ಸ್ಥಳ ಇದೆ. ಆ ಬೈಸರಮ್ ಅನ್ನೋ ಸ್ಥಳದಲ್ಲಿ ಕೂಡ ದಾಳಿ ನಡೀತು. ಈ ಒಂದು ಬೈಸರಮ್ ಸ್ಥಳ ಹೇಗಿದೆ ಅಂತಂದರೆ ಅಲ್ಲಿ ಯಾವುದೇ ಗಾಡಿಗಳು ಸಂಚಾರ ಮಾಡೋಕ್ಕೆ ಆಗ್ತಿರಲ್ಲ. ದಾರಿ ಆ ಥರ ಇರೋ ಕಾರಣ ಅಲ್ಲಿ ಗಾಡಿಗಳು ಯಾವುದು ಹೋಗ್ತಾ ಇರೋಲ್ಲ. ಹೋದರೆ ಒಂದು ಕುದುರೆ ಸವಾರಿ ಮೂಲಕ ಹೋಗಬೇಕು, ಇಲ್ಲ ಅಂತಂದರೆ ಕಾಲ್ನಡಿಗೆಯಿಂದ ಮಾತ್ರ ಹೋಗಬೇಕು. ಆ ಥರ ಇರುವಂಥ ಸ್ಥಳ ಈ ಒಂದು ಬೈಸರಮ್ ಆಗಿತ್ತು. ಈ ಒಂದು ಬೈಸರಮ್ಮಲ್ಲಿ ಕೂಡ ಅಷ್ಟೇ ನಾವು ಸುತ್ತಲೂ ಪೈನ್ ಮರಗಳನ್ನ ನೋಡ್ತೀವಿ. ಅದಕ್ಕೋಸ್ಕರನೇ ಜಾಸ್ತಿ ಫೇಮಸ್ ಆಗಿರುತ್ತೆ ಅದು. ಪೈನ್ ಮರಗಳು ಅಲ್ಲಿ ಜಾಸ್ತಿ ಬೆಳೆದಿರುತ್ತೆ. ತುಂಬಾ ಸುಂದರವಾಗಿ ಕಾಣುವಂಥ ಸ್ಥಳ ಕೂಡ. ಹಾಗೆ ಈ ಒಂದು ಸ್ಥಳನ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕೂಡ ನಾವು ಕರಿತೀವಿ. ಯಾಕೆ ಅಂತಂದರೆ ಸ್ವಿಟ್ಜರ್ಲ್ಯಾಂಡಲ್ಲಿ ನಾವು ಹೇಗೆ ನೋಡ್ತಿರ್ತೀವಿ ಅದೇ ಥರದ ವ್ಯೂ ಪಾಯಿಂಟ್ ಇಲ್ಲೆಲ್ಲ ನಮಗೆ ಸಿಗೋದ್ರಿಂದ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕೂಡ ಈ ಒಂದು ಸ್ಥಳನ ನಾವು ಕರಿಬೋದು.
ಏಪ್ರಿಲ್ 22 ಇದಕ್ಕಿಂತ ಮುಂಚೆ ಒಂದು 2-3 ದಿನಗಳ ಕಾಲಗಳಿಂದನೂ ಅಷ್ಟೇ ಅಲ್ಲೊಂದು ಸ್ವಲ್ಪ ಮಳೆ ಎಲ್ಲ ಆಗ್ತಾಯಿತ್ತು. ಸೊ ಆ ಕಾರಣದಿಂದ ಆ ಒಂದು ವ್ಯೂ ಪಾಯಿಂಟ್ ಏನಿತ್ತು ಅದನ್ನ ನಾವು ಏನು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದಿರ್ತೀವಿ ಆ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಅಲ್ಲಿ ನಮಗೆ ವ್ಯೂ ಸಿಗ್ತಾ ಇರಲಿಲ್ಲ. ಸೊ ಏಪ್ರಿಲ್ 22ನೇ ತಾರೀಕು ಬೆಳಿಗ್ಗೆ ಏನಾಗುತ್ತೆ, ಸೊ ಮಳೆ ಎಲ್ಲ ಕಡಿಮೆ ಇರುತ್ತೆ, ವ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಸುಮಾರು 1,500ಕ್ಕಿಂತ ಜಾಸ್ತಿ ಜನ ಅಲ್ಲಿ ಸೇರಿರ್ತಾರೆ ಆ ಒಂದು ವ್ಯೂನ ಎಂಜಾಯ್ ಮಾಡೋದಕ್ಕೆ. ಸೊ ಮಧ್ಯಾಹ್ನ 2:30ರಂಗೆ ಇದೇ ಸಮಯಕ್ಕೆ ಉಗ್ರರ ಆಗಮನ ಆಗೋದು ಅಂತ ಹೇಳ್ಬೋದು. ಸೊ ಈ ಉಗ್ರರೆಲ್ಲ ಹೇಗೆ ಬಂದರು ಫಸ್ಟ್ ಆಫ್ ಆಲ್ ಅಂತ ನಾವು ನೋಡೋದಾದರೆ, ಬೇರೆ ದೇಶದ ಒಂದು ಕಾಡಿನ ದಾರಿಯಿಂದ ಇವರು ಇಲ್ಲಿಗೆ ನಮ್ಮ ಒಂದು ಜಮ್ಮು ಕಾಶ್ಮೀರಲ್ಲಿ ಇರುವಂಥ ಆ ಒಂದು ಬೈಸರಮ್ ಅನ್ನೋ ಒಂದು ಸ್ಥಳಕ್ಕೆ ಬಂದು ಸೇರ್ತಾರೆ. ಸೊ ಅವ್ರು ಬಂದಾಗ ಕೂಡ ಅಷ್ಟೇ ಜನರಿಗೆ ಜಾಸ್ತಿ ಒಂದೇ ಸತಿ ನೋಡಿದ ತಕ್ಷಣ ಅವ್ರ ಮೇಲೆ ಅನುಮಾನ ಕೂಡ ಬರ್ತಿರಲಿಲ್ಲ. ಯಾಕೆ ಅಂತಂದರೆ ಅವರು ನಾರ್ಮಲಾಗಿ ನಮ್ಮ ಆರ್ಮಿ ಫೋರ್ಸಸ್ ಅವರೆಲ್ಲ ಹೇಗೆ ಡ್ರೆಸ್ ಮಾಡ್ತಾರೆ ಆ ಥರ ಡ್ರೆಸ್ ಮಾಡ್ಕೊಂಡಿದ್ರು, ಕೈಯಲ್ಲಿ ಒಂದೊಂದು ಬಂದೂಕನ್ನ ಕೂಡ ಇಟ್ಕೊಂಡಿದ್ರು. ಇಲ್ಲಿರುವಂಥ ಎಲ್ಲ ಪ್ರವಾಸಿಗರು ಅಷ್ಟೇ ಅವ್ರನ್ನ ನೋಡಿದ ತಕ್ಷಣ ಅನುಮಾನ ಯಾರಿಗೂ ಬರ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಅದೆಲ್ಲ ತುಂಬಾ ಎಲ್ಲರೂ ಬರುವಂಥ ಸ್ಥಳ ಆಗಿರೋದ್ರಿಂದ ಅಲ್ಲೆಲ್ಲ ಸ್ವಲ್ಪ ಭದ್ರತೆ ಇರಲೇಬೇಕು. ಆ ಕಾರಣದಿಂದ ಪೊಲೀಸವರು ಅಥವಾ ಈ ಒಂದು ಸ್ಥಳದ ರಕ್ಷಣೆ ಮಾಡೋರು ಅವ್ರು ಬಂದಿರ್ಬೋದು ಅಂತ ಎಲ್ಲರೂ ಸುಮ್ಮನೆ ಇರ್ತಾರೆ. ಆದರೆ ಆ ಸಮಯದಿಂದ ಶುರುವಾಗುತ್ತೆ ಅವರ ನರಕದ ನಿವಾಸ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಅವರೆಲ್ಲರೂ ಬಂದವರೇ ಸೀದಾ ಬಂದೂಕನ್ನ ಎತ್ತಿ ಅಲ್ಲಿರುವಂಥ ಜನರ ಮೇಲೆ ಇಡೋಕ್ಕೆ ಶುರು ಮಾಡ್ತಾರೆ. ಇಟ್ಟು ಕೂಡ ಅಷ್ಟೇ ಅವರು ಹೆಣ್ಮಕ್ಳನ್ನ ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ಯಾರೆಲ್ಲ ಇರ್ತಾರೆ ಅವ್ರಿಗೆಲ್ಲರಿಗೂ ಸೈಡಿಗೆ ಹೋಗಿ ಅಂತ ಹೇಳ್ತಾರೆ. ಮತ್ತು ಪ್ರತಿಯೊಬ್ಬ ಪುರುಷರ ಹತ್ರನೂ ಹೋಗ್ಬಿಟ್ಟು ಅವರ ಒಂದಿಷ್ಟು ಡೀಟೇಲ್ಸ್ನೆಲ್ಲ ತಿಳ್ಕೊಳಕ್ಕೆ ಶುರು ಮಾಡ್ತಾರೆ. ಇವರು ಎಷ್ಟು ಹುಷಾರಿದ್ದಾರೆ ಅಂತಂದರೆ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಅವರು ಬರೀ ನಿಮ್ಮ ಹೆಸರೇನು ಈ ಥರ ಬೇಸಿಕ್ ಕ್ವೆಶನ್ಸ್ನ ಕೇಳಿಲ್ಲ. ಅವರು ನಮ್ಮ ಹಿಂದೂ ಅವರೇ ಹೌದೋ ಅಲ್ವೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅವ್ರ ಕೈಯಲ್ಲಿ ಮಂತ್ರಗಳನ್ನ ಕೂಡ ಕೇಳಿದ್ದಾರಂತೆ. ನಿಮಗೆ ಯಾವ್ಯಾವ ಮಂತ್ರ ಬರುತ್ತೆ ಅಂತ ಸಾಕಷ್ಟು ಕ್ರೂರತ್ವದಿಂದ ನಡ್ಕೊಂಡಿದ್ದಾರೆ. ಇನ್ನೂ ಸಾಕಷ್ಟು ವಿಷಯಗಳಿದೆ ಅವರ ಬಗ್ಗೆ ಅಲ್ಲಿ ನಡ್ಕೊಂಡಿದ್ದು. ಯಾಕೆ ಅಂತಂದರೆ ನಾವು ಅದನ್ನೆಲ್ಲ ಕೇಳಿದ್ರೆ ತುಂಬಾ ಮನಸ್ಸು ಒಂಥರ ಹಾಳಾಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಕ್ರೂರವಾಗಿ ಅವರಲ್ಲಿ ನಡ್ಕೊಂಡಿದ್ದಾರೆ ಅಲ್ಲಿಯ ಜನದ ಜೊತೆಗೆ ಯಾವತ್ತು. ಸೊ ಇಷ್ಟು ಕ್ರೂರವಾಗಿ ಅಲ್ಲಿ ನಡ್ಕೊಂಡ ಮೇಲೆ ಕೂಡ ಅಷ್ಟೇ ಅದು ಫುಲ್ ಬಯಲು ದಾರಿ. ಸೊ ಅಲ್ಲಿ ತಪ್ಪಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಯಾಕಂದರೆ ಅವರು ಒಬ್ಬರು ಇಬ್ಬರು ಬಂದವರು ಅಂತ ಅಲ್ಲ, ತುಂಬ ಜನ ಅವರು ಕೂಡ ಬಂದಿತ್ತು. ಸೊ ಅವ್ರ ಕೈಯಲ್ಲಿ ತಪ್ಪಿಸ್ಕೊಳಕ್ಕಾಗ್ತಾ ಇರಲಿಲ್ಲ. ಮತ್ತು ಅವ್ರ ಕೈಯಲ್ಲಿ ಬಂದೂಕಿತ್ತು. ನಾವು ತಪ್ಪಿಸ್ಕೊಂಡು ಓಡಿ ಹೋದರೂ ಕೂಡ ಅಷ್ಟೇ ಬಂದೂಕನ್ನ ಚಲಾಯಿಸಾದರೂ ಅವರು ಸಾಯಿಸ್ಬಿಡ್ತಿದ್ರು. ಸೊ ಈ ಥರ ಒಂದು ಘಟನೆಯಲ್ಲಿ ಅವರೆಲ್ಲರೂ ಸಿಲುಕೊಂಡಾಗ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಅವ್ರ ಕೈಯಲ್ಲಿ. ಸೊ ಅಲ್ಲಿನೇ 28 ಜನಕ್ಕನ್ನ ಅವರು ಸಾಯಿಸಿದ್ದಾರೆ ಆನ್ ಸ್ಪಾಟಲ್ಲಿ. ಮತ್ತು 20ಕ್ಕಿಂತ ಜಾಸ್ತಿ ಜನ ಅಲ್ಲಿ ಗಾಯಗೊಂಡಿದ್ದಾರೆ ಅಂತ ಕೂಡ ಇದೆ. ಸೊ ಈ ಒಂದು ಜನತೆಯಲ್ಲಿ ಸೊ ಕರ್ನಾಟಕ, ಮಹಾರಾಷ್ಟ್ರ, ಕೇರಳ ಎಲ್ಲ ಒಂದು ಸ್ಟೇಟ್ಗಳಿಂದನೂ ಒಬ್ಬೊಬ್ಬರು ಇದ್ದಾರೆ ಅಂತ ಹೇಳ್ಬೋದು. ಸೊ ಎಲ್ಲರಿಗೂ ಬರುವಂಥ ಪ್ರಶ್ನೆ ಇದು, ಯಾಕೆ ಈ ಥರ ಆಯಿತು? ಸಡನ್ನಾಗಿ ಎಲ್ಲಿಂದ ಬಂದರು? ಯಾವುದೇ ಥರದ ಸೂಚನೆಗಳು ಕೂಡ ನಮಗೆ ಬಿಟ್ಕೊಡ್ಲಿಲ್ಲಂಗೆ ಒಂದೇ ಸತಿ ಹೇಗೆ ಬಂದರು ಇವರು ಅಂತ. ಇವರ ಮೂಲ ಉದ್ದೇಶ ಏನಾಗಿತ್ತು ಅಂದರೆ, ಇಲ್ಲಿ ನಮ್ಮ ಭಾರತಕ್ಕೆ ಬಂದು ನಮ್ಮ ಇಡೀ ಭಾರತಕ್ಕೆ ತಿಳಿಸ್ಬೇಕಿತ್ತು ಕಾಶ್ಮೀರ ಇವಾಗ ಸೇಫ್ ಸ್ಥಳ ಅಲ್ಲ, ಅಲ್ಲಿ ಯಾರು ಪ್ರವಾಸಿಗರು ಬರಬಾರ್ದು, ಇದನ್ನ ಹೇಗಾದರೂ ಮಾಡಿ ಅವರು ತೊಗೋಬೇಕು ಅಂತ ಇನ್ನೂ ಕೂಡ ನೋಡ್ತಾ ಇದ್ದಾರೆ. ಸೊ ಇಷ್ಟು ದಿನವೂ ಅಷ್ಟೇ ನಾವು ಇದನ್ನೆಲ್ಲ ಕೇಳ್ತಾ ಬಂದಿದ್ವಿ ಜಾಸ್ತಿ, ಕಾಶ್ಮೀರನ ತೊಗೋಬೇಕು ಅಂತಿದ್ದಾರೆ ಅಂತ. ಬಟ್ ಇವಾಗ ಲೈವ್ ಆಗಿ ನೋಡ್ತಾ ಇದ್ದೀವಿ ಯಾವ ಥರ ಅಲ್ಲಿ ದಾಳಿಗಳು ನಡೀತಾ ಇದೆ ಅಂತ. ಕೇಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಇವಾಗ ನಡೀತಾ ಇರುವಂಥ ಒಂದು ರಿಯಾಲಿಟಿ ಚೆಕ್ ಇದು ಅಂತ ಹೇಳ್ಬೋದು. ಸೊ ಅವರು ಈ ಒಂದು 28 ಜನನ ಏನು ಸಾಯಿಸಿದ್ರು ಅವತ್ತು ಬಂದು ಆ ಥರ ಎಲ್ಲ ಬಂದೂಕನ್ನ ಹಿಡ್ಕೊಂಡ್ಬಂದು ಆ ಜನತೆನ ಏನು ಸಾಯಿಸಿದ್ದಾರೆ ಇದೆಲ್ಲನೂ ಅಷ್ಟೇ ಎಲ್ಲ ಬೇರೆ ಜನತೆಗೂ ಅವರು ಮೂಡಿಸ್ಬೇಕಾಗಿದೆ ಕಾಶ್ಮೀರಕ್ಕೆ ಬರಬಾರ್ದು ಯಾರು ಅಂತ. ಸೊ ಅದು ಇವರ ಒಂದು ಮೂಲ ಉದ್ದೇಶವಾಗಿತ್ತು. ಇಲ್ಲಿ ನಾವು ನೋಡೋದಾದರೆ ಸಾಕಷ್ಟು ಜನ ಇದ್ದರು ಅಲ್ಲಿ. ಮತ್ತು ಭಾರತ ಮೂಲದ ಒಬ್ಬ ಬಿಹಾರಿ, ಸೊ ಅವರು ಕೂಡ ಅಷ್ಟೇ ನಮ್ಮ ದೇಶಕ್ಕೋಸ್ಕರ ತುಂಬಾ ಒಂದಿಷ್ಟು ಕೆಲಸಗಳನ್ನ ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಅವರು ಹರಿಯಾಣ ಮೂಲದ ನೌಕಾಧಾರಿಯಾಗಿದ್ದರು. ಅವರ ಹೆಸರೇ ವಿನಯ್ ಅಂತ. ಕೇವಲ 6 ದಿನದ ಹಿಂದೆ ಮಾತ್ರ ಅವರ ಮದುವೆ ಆಗಿತ್ತು. ಸೊ ಅವರ ವಧು ಮತ್ತು ವರ ಇಬ್ಬರೂ ಕೂಡ ಅಷ್ಟೇ ಅಲ್ಲಿಗೆ ಕಾಶ್ಮೀರಕ್ಕೆ ಭೇಟಿಯಾಗೋಣ ಅಂತ ಬಂದಿದ್ದರು. ಅದೇ ಸ್ಥಳದಲ್ಲಿ ಅವರ ಹತ್ಯೆ ಆಗಿದೆ. ಸೊ ಅವರು ಅಲ್ಲೇ ಆನ್ ಸ್ಪಾಟಾಗಿ ಡೆತ್ ಆಗಿದೆ ಅವ್ರದ್ದು. ಅವರ ಒಂದು ಫೋಟೋ ಮತ್ತು ಅವರ ಹೆಂಡತಿ ಪಕ್ಕದಲ್ಲೇ ಕೂತ್ಕೊಂಡಿರೋಂಥ ಫೋಟೋ ತುಂಬಾ ವೈರಲ್ ಆಗಿತ್ತು. ಎಲ್ಲರಿಗೂ ಅಷ್ಟೇ ತುಂಬಾ ಬೇಜಾರಾಗಿತ್ತು. ಯಾಕೆಂತಂದರೆ ಕೇವಲ ಒಂದೇ ಒಂದು ವಾರ ಆಗಿತ್ತು ಅಷ್ಟೇ ಅವ್ರ ಮದುವೆ ಆಗಿ. ಹಿಂದಿನ ವಾರ ಅವರು ಅವರ ಮದುವೆ ಸಂತೋಷದಲ್ಲಿ ಇದ್ದಾರೆ. ಈ ವಾರ ನೋಡಿದ್ರೆ ಅವರ ಜೀವನೇ ಇಲ್ಲ ಅಂತಂದರೆ ತುಂಬಾ ಎಲ್ಲರಿಗೂ ನೋವು ಕೊಟ್ಟಂಥ ವಿಷಯ ಇದು. ಈ ಒಂದು ಪ್ರವಾಸಕ್ಕೆ ನಮ್ಮ ಕರ್ನಾಟಕದಿಂದ ಕೂಡ ಅಷ್ಟೇ 40 ಜನ ಹೋಗಿದ್ದರು. ಅದರೊಳಗೆ 3 ಜನ ಸಾವಿಗೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ಇವರು ಶಿವಮೊಗ್ಗ ಮೂಲದವರು. ಸೊ ಇವರು ರಾಜಸ್ಥಾನಕ್ಕೆ ಹೋಗಬೇಕಾಗಿತ್ತಂತೆ. ಅವರ ಪತ್ನಿ ಜೊತೆಗೆ ಸೇರಿ ಜಮ್ಮು ಕಾಶ್ಮೀರಿಗೆ ಬಂದಿರ್ತಾರೆ. ಅವರ ಹೆಸರು ಮಂಜುನಾಥ್ ಅಂತ. ಅವರು ಅವರ ಪತ್ನಿ ಪಲ್ಲವಿಯವರ ಜೊತೆಗೆ ಬಂದಿರ್ತಾರೆ. ಸೊ ಅದೇ ಸ್ಥಳದಲ್ಲಿ ಅವರ
ಪತಿಯಾದಂಥ ಮಂಜುನಾಥ್ ಅವ್ರನ್ನ ಸ್ಪಾಟಾಗಿ ಅವರು ಬಂದೂಕಿಂದ ಚಲಾಯಿಸಿ ಅವ್ರನ್ನ ಸಾಯಿಸ್ತಾರೆ. ಆವಾಗ ಪಲ್ಲವಿಯವರು ಕೂಡ ಅಷ್ಟೇ, ನನ್ನನ್ನು ಏಕೆ ಬಿಟ್ರಿ, ನನ್ನನ್ನು ಕೂಡ ಸಾಯಿಸಿಬಿಡಿ ಅಂತ ಅವ್ರು ಕೇಳ್ಕೊಂಡಾಗ, ಇಲ್ಲ ಇದನ್ನು ನೀನು ಹೋಗ್ಬಿಟ್ಟು ಮೋದಿಗೆ ಹೇಳಬೇಕು ಅಂತ ಹೇಳಿದಾರಂತೆ. ಅಂದರೆ ಇದರೊಳಗೆ ನಾವು ತಿಳ್ಕೊಬೋದು ಅವ್ರ ಮೂಲ ಉದ್ದೇಶ ಆಗಿರೋದು ಇದನ್ನು ನಮ್ಮೆಲ್ಲರಿಗೂ ತಿಳಿಸ್ಬೇಕು, ಅಲ್ಲಿ ಸೇಫ್ ಇಲ್ಲ, ನಾವು ಅಲ್ಲಿ ಹೋಗಬಾರ್ದು ಅಂತ. ನಾವು ಮುಂಚೆ ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ರೆ ಈ ಥರ ಟೂರಿಸ್ಟ್ಗಳಿಗೆ ಅವರು ಜಾಸ್ತಿ ತೊಂದರೆ ಕೊಡ್ತಿರ್ಲಿಲ್ಲ. ಇವತ್ತು ಅಲ್ಲಿರುವಂಥ ಸ್ಥಳೀಯರಿಗೆ ಅಥವಾ ಮೇಲಧಿಕಾರಿಗಳಿಗೆ ಯಾರಿದ್ದಾರೆ ಅವರಿಗೆ ಹೆದರಿಸೋದು, ಈ ಥರ ಎಲ್ಲ ಕೆಲಸಗಳು ಮಾಡ್ತಾಯಿದ್ರು. ಆದರೆ ಇವಾಗ ನಾವು ನೋಡೋದಾದರೆ ಟೂರಿಸ್ಟ್ಗಳು ಕೂಡ ಬಂದಿದ್ದಾರೆ. ಯಾಕೆ ಅಂತಂದರೆ ಅವ್ರು ಮುಂಚೆ ಕಾಶ್ಮೀರ ಅಂದ ತಕ್ಷಣ ಎಲ್ಲರೂ ಟೂರಿಸ್ಟ್ ಪ್ಲೇಸ್ ಆಗಿತ್ತು, ಸಾಕಷ್ಟು ಜನ ನೋಡೋಕ್ಕೆ ಬರ್ತಾಯಿದ್ರು. ಸೊ ಅದರ ಸೌಂದರ್ಯತೆನ ಅವರು ಕಲ್ತ್ಕೊಳ್ಳೋಕೆ ಇಷ್ಟಪಟ್ಟಿರಲಿಲ್ಲ. ಆದರೆ ಇವಾಗ ಅವರು ಅದನ್ನ ಕೂಡ ಮೀರಿನೇ ನಿಂತಿದ್ದಾರೆ. ಸೊ ಟೂರಿಸ್ಟ್ಗಳನ್ನ ಕೂಡ ಇವಾಗ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಇದಾಗಿತ್ತು ಒಂದಿಷ್ಟು ಇದರ ಮೇಲಿನ ಒಂದಿಷ್ಟು ಸಿನಾಪ್ಸಿಸ್ ಥರ ಹೇಳಿದ್ದೀನಿ ಏನೆಲ್ಲ ಆಯಿತು ಅಂತ. ಸೊ ನಿಮ್ಗೆ ಏನು ಅನಿಸುತ್ತೆ ಏನು ಅಂತ ಹೇಳಿ. ಇವಾಗ ನಮ್ಮ ಇಂಡಿಯಾದಿಂದ ಕೂಡ ಅಷ್ಟೇ ಏನೆಲ್ಲ ವಾಟರ್ ಎಲ್ಲ ಸಪ್ಲೈ ಆಗ್ತಾಯಿತ್ತು ಅದು ಕೂಡ ಏನೇನೋ ಬಂದ್ ಮಾಡಬೇಕು ಅಂತೆಲ್ಲ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ಅಷ್ಟೇ ಕಂಪ್ಲೀಟಾಗಿ ಮಾಹಿತಿನ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ಹೋಪ್ ನೀವೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.